ನೋ ಕಿಡ್ಸ್ ಡಬಲ್ ಇನ್ಕಮ್ ಬೆಂಗಳೂರಿನಲ್ಲಿ ನೆಲೆಸಿರುವ ಈ ದಂಪತಿಯ ತಿಂಗಳ ಖರ್ಚು ಎಷ್ಟು ಗೊತ್ತಾ? ಬೆಂಗಳೂರು ಅಂದ್ರೆ ದುಬಾರಿ ಅನ್ನೋದು ಅನೇಕರ ಅಭಿಪ್ರಾಯ. ಇಬ್ಬರು ದುಡಿದ್ರೂ ಕೂಡ ತಿಂಗಳ ಖರ್ಚು ವೆಚ್ಚಗಳನ್ನ ತೂಗಿಸಿಕೊಂಡು ಉಳಿತಾಯ ಮಾಡುವುದು ಅಷ್ಟು ಸುಲಭವಲ್ಲ. ಮದುವೆಯಾದ ದಂಪತಿಗಳು ಈ ಬೆಂಗಳೂರಿನಲ್ಲಿ ಜೀವನ ನಡೆಸೋದು ಕಷ್ಟ ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಡಿಂಕ್ ದಂಪತಿ ಬಾಡಿಗೆ ಮತ್ತು ದಿನಸಿ ಸಾಮಾನುಗಳಿಂದ ಹಿಡಿದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತದೆ ಎಂದು ರಿವೀಲ್ ಮಾಡಿದ್ದಾರೆ. ಈ ಕುರಿತಾದ ಸ್ಟೋರಿ ನಾವು ನಿಮ್ಗೆ ತೋರಿಸ್ತೀವಿ. ಇಂದಿನ ದುಬಾರಿ ದುನಿಯಾದಲ್ಲಿ ಎಷ್ಟು ದುಡಿದ್ರೂ ಕಡಿಮೆನೆ. ಈ ಬೆಂಗಳೂರಲ್ಲಿ ತಿಂಗಳಿಗೆ ಲಕ್ಷ ರು ದುಡಿತಿದ್ರು ಖರ್ಚು ವೆಚ್ಚಗಳಿಗೆ ಲಗಾಮು ಹಾಕದೆ ಇದ್ರೆ ಉಳಿತಾಯ ಮಾಡೋದು ಅಷ್ಟು ಸುಲಭವಲ್ಲ. ಡ್ಯುಯಲ್ ಇನ್ಕಮ್ ಹಾಗೂ ಮಕ್ಕಳಿಲ್ಲದ ದಂಪತಿ ಬೆಂಗಳೂರಿನಲ್ಲಿ ತಮ್ಮ ತಿಂಗಳ ಖರ್ಚು ವೆಚ್ಚದ ಬಗ್ಗೆ ಹಂಚಿಕೊಂಡು ಮಾಸಿಕ ಖರ್ಚು 81,600 ರೂಪಾಯಿ ಆಗುತ್ತದೆ ಎಂದು ಹೇಳಿದ್ದಾರೆ. ದಂಪತಿಯ ತಿಂಗಳ ಖರ್ಚು ವೆಚ್ಚದ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರನ್ನ ಹುಬ್ಬೇರಿಸುವಂತೆ ಮಾಡಿದೆ. ದಿ ಘೋಷ್ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವ ದಂಪತಿ ಈ ವಿಡಿಯೋ ಹಂಚಿಕೊಂಡಿದ್ದಾರೆ. ಹೌದು, ಬೆಂಗಳೂರು ಮೂಲದ ಕಂಪನಿಯೊಂದರಲ್ಲಿ ಹಿರಿಯ ಅಸೋಸಿಯೇಟ್ ಸೇಲ್ಸ್ ಆಗಿ ಕೆಲಸ ಮಾಡುತ್ತಿರುವ ಐಶ್ವರ್ಯ ಘೋಷ್ ತಾನು ಹಾಗೂ ತನ್ನ ಪತಿ ತಿಂಗಳಿಗೆ ಎಷ್ಟು ಖರ್ಚು ಮಾಡುತ್ತೇವೆ ಎಂದು ವಿವರಿಸಿದ್ದಾರೆ. ಬಾಡಿಗೆ ಮತ್ತು ನಿರ್ವಹಣೆ ವೆಚ್ಚ 29,000 ರೂಪಾಯಿ, ಪೀಠೋಪಕರಣಗಳ ಬಾಡಿಗೆ 2,500 ರೂಪಾಯಿ, ಮನೆ ಕೆಲಸಗಾರರು ಸೇರಿದಂತೆ ಮಾಸಿಕ ಖರ್ಚು 2,800 ರೂಪಾಯಿ, ವಿದ್ಯುತ್ ಮತ್ತು ನೀರು ತಲಾ 600 ರೂಪಾಯಿ, ವೈಫೈ 850 ಮತ್ತು LPG 6 ತಿಂಗಳಿಗೊಮ್ಮೆ 1,500 ವೆಚ್ಚವಾಗುತ್ತದೆ ಎಂದು ಹೇಳಿದ್ದಾರೆ. ದಿನಸಿ ಮತ್ತು ಮನೆಯ ಅಡುಗೆಗೆ ಸುಮಾರು 6,000 ರೂಪಾಯಿ, ಹೊರಗಡೆ ಊಟ ಹಾಗೂ ಫುಡ್ ಆರ್ಡರ್ಗೆ ಹೆಚ್ಚುವರಿ 4,000 ರೂಪಾಯಿ ಹಾಗೂ ಪ್ರತಿ ತಿಂಗಳು 15,000 ರಜೆಗಾಗಿಯೇ ಮೀಸಲಿಡ್ತೇವೆ ಎಂದಿದ್ದಾರೆ. ಬೈಕ್ ಇಂಧನದ ಬೆಲೆ 1,500, ಆಟೋ ಮತ್ತು ಕ್ಯಾಬ್ ಸೇವೆಗೆ 2,000 ಹಾಗೂ ಮೆಟ್ರೋದಲ್ಲಿ ಪ್ರಯಾಣಿಸಲು 2,500 ರು ಎತ್ತಿಡ್ತೇವೆ. ಇನ್ನು ಉಳಿದಂತೆ ಸ್ನೇಹಿತರೊಂದಿಗೆ ಸೇರಿದಾಗ 5,000 ರೂಪಾಯಿ ಕೈಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಅದರೊಂದಿಗೆ ಶಾಪಿಂಗ್ ಆಗಿ 3,000, ಮನರಂಜನೆಗಾಗಿ 2,000, ಉಡುಗೊರೆ ಸೇರಿದಂತೆ ಇತರ ವೆಚ್ಚಗಳು 4,000 ಖರ್ಚು ತಗುಲುತ್ತದೆ. ಹೀಗಾಗಿ ಒಟ್ಟಾರೆ ತಿಂಗಳ ವೆಚ್ಚಗಳು 81,600 ರೂಪಾಯಿ ಎಂದು ಹೇಳಿರುವುದನ್ನ ನೀವು ನೋಡಬಹುದು. ಈ ವಿಡಿಯೋ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಒಬ್ಬ ಬಳಕೆದಾರ ಬೆಂಗಳೂರು ದುಬಾರಿ ದುನಿಯಾ ಎಂದರೆ ಮತ್ತೊಬ್ಬರು ನಾವು ಕೂಡ ಡಿಂಕ್ ದಂಪತಿಗಳು ನಮ್ಮ ಖರ್ಚು ನೀವು ಹೇಳಿರುವುದಕ್ಕಿಂತ 2 ಪಟ್ಟು ಹೆಚ್ಚಾಗಿದೆ, ಬಾಡಿಗೆಯಿಂದ ಪ್ರಾರಂಭಿಸಿ ಎಲ್ಲವೂ 2 ಪಟ್ಟು ಹೆಚ್ಚು ಎಂದು ಹೇಳಿದ್ದಾರೆ. ಇನ್ನೊಬ್ಬರು ಬೆಂಗಳೂರು ನಾನು ನಿರೀಕ್ಷಿಸಿದ್ದಕ್ಕಿಂತ ಅಗ್ಗವಾಗಿ ಕಾಣುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ.